ಮಹಾನ್ಯರೇ ಮತ್ತು ಮರಳಿಯರೇ, ಸದಾ ಸತ್ಯಪುರುಷರೇ, ಕನ್ನಡದ ಕಲಾಭಿಮಾನಿಗಳೇ, ಇದು ಗೊಂಬೆ ರಾಮಾಯಣ ಕಥೆ ಅಂದ್ರೆ ಹಿಂದೆ ಈ ಭೂಮಿ ಹುಟ್ಟ ಕಥೆ ಇದು. ಏನ್ರಿ ಭಾಗವತ್ರೆ, ಕರ್ಕೆ ಹುಲ್ಲು ಕರೆಗಲ್ಲು ಇವೆಲ್ಲ ಹಿಂದೆ ಹುಟ್ಟಿನ ಕಥೆಗಳು. ಇವತ್ತವೆಲ್ಲ ಪಿಕ್ಚರು ಟಿವಿ ಮಸ್ತಾ ಬಂದಾವೆ. ನಿನ್ನೆ ಮೊನ್ನೆ ಗೊತ್ತಾದ್ರೆ ಭಾಗವತ್ರೆ, ಈ ಕರೆಬಣ್ಣ ಕತೆ ಊರಿಗಾಡಿದೆ, ದನ ಕರಿಗೆ ಒಳ್ಳೇದು, ಮಕ್ಕಳು ಮರಿ ಒಳ್ಳೇದು, ಹೌದು, ಅವ್ರ ಮನೆ ಮಧ್ಯಾಹ್ನಕ್ಕೆ ಒಳ್ಳೇದು, ಊರಿಗೆ ಒಳ್ಳೇದು, ಗ್ರಾಮಕ್ಕೆ ಜೈವಾದ ಕತೆ, ಗ್ರಾಮಕ್ಕೆ ಜೈವಾದ ಕತೆ. ಅಣ್ಣಣ್ಣ ಕೋಳಿ ಕಾಲಿ ಗೆಜ್ಜೆ ಕಟ್ಟಲೆ ಮಾಡ್ತಾಳೆ, ತುಪ್ಪ ಗೆಲೀತಿ. ಅದೇ ಗಿಡಿಂಕಾಯಿ ಗೆಜ್ಜೆ ಕಟ್ಟು ಸುತ್ತ ಚಪ್ಪಣಿ ತಿರುಗಾಡ್ಕೊಂಡು ಬಂದು ನಾಡು ನೆಂಟರಲ್ಲಿ ಎಲ್ಲಾರಲ್ಲೂ ಬಂದು ಮಾತಾಡುತ್ತೆ. ಆದ್ರೆ ಗಿಡಿಂಗ್ ಸಮಾನ ನೋಡ್ರಿ, ಗೊಂಬೆ ಮೇಳ ಅಂದ್ರೆ ನಿಮ್ಮ ಮನೆ ಮಧ್ಯಾಹ್ನಕ್ಕೆ ಒಳ್ಳೇದು,
ನಮೋ ನಮಸ್ತೆ ಸ್ವಾಮಿ, ನಮೋ ನಮಸ್ತೆ. ಮಂತ್ರೀಶ, ನಿನಗೆ ಮಂಗಳವಾಗಲಿ, ಮೇಲೆ ಕೇಳುವನಾಗು. ಆಹಾ ಮಹಾಪ್ರಭುಗಳೇ, ಹಾ ನನ್ನನ್ನು ಕಸಲ ವಿಚಾರವೇನು ಹಾ ಹೇಳುವುದಾಗಿದೆ. ಮಂತ್ರಿ, ಹೇಳ್ತೀನಿ ಕೇಳುವನಾಗು. ಹಾ. ಏನೋ ಹೇಳಲೆ ಮಂತ್ರೆ ಮುಂದಿನ ಪರೆ ಗೊತ್ತವ. ತಂದೆ ಮರಬೋ ಬಾಲ ಮಾಡಿಗೆ ಹೋಯಲ ಮಂತ್ರೇ. ಭಲೇ ಮಂತ್ರಿ. ಮಂತ್ರೀಶ, ನಿನ್ನೆ ಶಕ್ತಿಯಲ್ಲಿ ತಂದೆಯಾದ ಮಾನಭೂಪನನ್ನು ಕಾಲವಾಗಿ ಹೋಗುವಂತನಾದನು. ಈ ರಾಜನು ಆಳುವುದಕ್ಕೆ ನನಗೆ ಬುದ್ಧಿ ಸಾಲದು. ಅದು ಅಲ್ಲದೆ ಈ ರಾಜ್ಯ ಬರ ಆಳುವುದಕ್ಕೆ ಮದುವೆ ಇಲ್ಲದ ರಾಜ ಪಟ್ಟಾಭಿಷೇಕ ಆಗಿದೆ. ಆದರೆ ಜನಗಳು ಆಡಿಕೊಳ್ಳುತ್ತಾರೆ. ತಗೋ, ಚಿತ್ರ ಫೋಟೋ ಕೊಡುತ್ತೇನೆ, ಲಗ್ನ ಪತ್ರಿಕೆ ಸಹ ಕೊಡುತ್ತೇನೆ. ನನಗೆ ತಕ್ಕಾದ ಹೆಣ್ಣನ್ನು ತಂದು ಲಗ್ನ ಮಾಡುವನಾಗು. ಮಹಾಪ್ರಭುಗಳೇ, ಹಾ. ನೀವು ತಕ್ಕಾದಂತ ಹೆಣ್ಣನ್ನು ತಂದು ಮದುವೆ ಮಾಡುತ್ತೇನೆ. ಹೌದು. ಭಾವಚಿತ್ರ ಫೋಟೋನ ಕೊಡುವಂತರಾಗಿ ಹಾ. ಈಗಲೂ ನಾನು ಸುತ್ತ ಚಲ್ಕೊಂಡು ಹಾ ನಿಮಗೆ ತಕ್ಕಾದ ಶ್ರೀಕನ್ಯೆಯ ತಂದು ಮದುವೆ ಮಾಡುತ್ತೇನೆ. ದೇವ ಮಂತ್ರೀಶ, ತಗೋ ಕೊಟ್ಟಿರ್ತೇನೆ, ಚಿತ್ರ ಫೋಟೋ ಎಲ್ಲ ಕೊಟ್ಟಿರ್ತೇನೆ. ಮಂತ್ರಿ ಕೊಟ್ಟಿರ್ತೇನೆ. ತಗೋ. ಚಿತ್ರ ಫೋಟೋನ ಕೊಡುತ್ತೇನೆ, ಲಗ್ನ ಪತ್ರಿಕೆ ಕೊಡುತ್ತೇನೆ. ಹೋಗಿ ಬರುವಂತರಾಗು, ಹೋಗಿ ಬರುವಂತರಾಗು, ಹೋಗಿ ಬರುವಂತ ದೇಶವ ಮಂತ್ರಿ ಮಾಸ್ಯ ಪರಮಾತ್ಮ ಸುತ್ತ ಚಪ್ಪಂಡೆ ದೇಶ ನೋಡಿದಿರುವೆ. ಹಾ ಬೆರೆಬಟ್ಟನಿಗೆ ತಕ್ಕಾದ ಎಣ್ಣೆ ಸಿಗುವಾಗಿಲ್ಲ. ತೀರತಾರೆ ಮಾಡಿ ಹಾ ಈಗ ಇಲ್ಲಿ ಒಂದು ಮರವನ್ನಿರೋದು. ಈ ಮರದ ಕೆರೆಗಳಲ್ಲಿ ಕೂತ್ಕೊಂಡು ಈ ಊಟವನ್ನು ಮಾಡಿ ಮುಂಜಾನೆ ಹೋಗುತ್ತೇನೆ. ಹಾ. ಸುತ್ತ ದೇಶವನ್ನು ತಿರುಗಿ ಅಲ್ಲವೇ? ಈಗ ಬಾಳನ್ನು ಬಲವಂತರಾದ ಇಲ್ಲಿಗೆ ಯಾರು ಬರ್ತಾರೆ ಅಂದರೆ ಹಳೆಬೀರ ಪಟ್ಟಣ ಆಳುವಂತ ಬಲ್ಲರಾಯನು ಬರ್ತಾ ಇರೋನು. ಹಾ ಒಂದು ಬಲ್ಲೆಳ ದಿನದಲ್ಲಿ ಹಳೆಯ ಬೇಡವನಾಡುವ ಇರ ಬಲ್ಲಳ ರಾಜ. ಸಾರಥಿ ಬೇಗನೆ ಬರಂತನಾಗು. ಸೊಮೆ ಅದು ಬುದ್ಧಿ. ಭಾಗವತ್ರ ಅರೆ ಭಾಗವತ್ ಹಾ ಜುಟ್ಟ 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 ಯಾರಿಗೆ ಕರ್ದವ್ರ ನನಗೆ? ಹಳೆಬೀರ ಪಟ್ಟಣ ಆಳುವಂತ ಬಲ್ಲಳ ಮಾರಾಯರು. ಓಹೋ, ಬಲ್ಲೋಳ ಮಹಾರಾಜರು. ಹೌದು. ಭಾಗವತ್ರ ಏನ ಅವ್ರಿಗೆ ಯಾಕೆ ಮಾತಾಡ್ಸೋದು? ನ್ಯಾಯ ನುಡಿ ಭಯ ಭಕ್ತಿ ಅಂತೂ ಕರ್ಣ ಮೈ ಮೇಲೆ ಇಟ್ಕೊಂಡು ಹಾ. ಬಹು ಮೃದುವಾಗಿ ಮಾತಾಡ್ಸ್ಬೇಕು. ಓಹೋ, ಒಳ್ಳೆ ಮೃದುವಾಗಿ ಮಾತಾಡ್ಸ್ಬೇಕು. ಮೃದುವಾಗಿ. ಇಲ್ಲ ಅಂದ್ರೆ ಹಾ. ಕೆನ್ನೆ ಈ ಕೆನ್ನೆ ಹಿಂಗ್ ಬರುತ್ತೆ. ಭಾಗವತ್ರ ಹಾ. ಮಾತಾಡ್ಸಿ ನೇತಾಡ್ತಾರೆ. ಮಾತಾಡ್ತ ಕಣ ನೇತಾಡಲ್ಲ. ಭಲೆ ಸಾರಥಿ ಹಾ ಸ್ವಾಮಿ. ಸಾರಥಿ ಎಂಬ ಕೆಳಗೊಂಡ ಮಸ್ತಕದ ಮಣಿಯ ಮಾತಿನಲ್ಲಿ ಅರಗಣಿ ಮತ್ತೆ ಈಗ ಸಾರ ಬಂದ ಬಿಟ್ಟ ಬುದ್ಧಿ. ಭಲೆ ಸಾರಥಿ, ನನ್ನ ಮಂತ್ರಿಯಾದಂತ ಸತ್ಯಶೀಲ ಮಂತ್ರಿಯನ್ನು ಹಾ. ಆ ಸ್ಥಾನಕ್ಕೆ ಬರಮಾಡುವಂತ ಸ್ವಾಮಿ ನಿಮ್ಗೆ ಇಷ್ಟಂತ ಆಗಲಿ. ಹಾಗೆ ಸ್ವಾಮಿ ಕರ್ಕೊಂಡು ಬರ್ತೆ. ರಾಜನೇ ರಾಜನೇ ನಾನು ಭಲ್ಲನೋ ರಾಜನೇ ರಾಜನೇ
ಭಲೇ ಮಂತ್ರಿ, ನಿನಗೆ ಮಂಗಳವಾಗಲಿ, ಮೇಲೆ ಕೇಳುವಂತನಾಗು, ಮಂಗಳವಾಗಲಿ, ಮೇಲೆ ಕೇಳುವಂತನಾಗು. ಮಹಾರಾಜರೇ, ಕೂರುವಂತ ಮಂಚವನ್ನು ಬಿಟ್ಟು ಮಲಗುವಂತ ಹಾಸಿಗೆಯನ್ನು ಬಿಟ್ಟು ಈ ಉರಿಯುವ ಬಿಸಿಲಿನಲ್ಲಿ ಬೀಸುವ ಗಾಳಿಯಲ್ಲಿ ಬಂದು ನಿಂತ ಕಾರಣವೇನು? ಅದು ಅಲ್ಲದೆ ನನ್ನನ್ನು ಕರೆಸಿದ ವಿಚಾರವೆಂದು ಹೇಳುವುದಾಗಿ. ಸತ್ಯಶೀಲ ಮಂತ್ರಿ, ಮಹಾರಾಜರೇ, ಬೀಡ ಪಟ್ಟಣ ಆಳುವಂತ ಭಲ್ಲಳ ಮಹಾರಾಜ ಒಬ್ಬಳೇ ಮಗಳು ಧರಣಿ ಮೋಗಿನಿ ಅಲ್ಲವೇ? ಮೋಗಿನಿಗೆ ಯಮನ ಪ್ರಾಯದ ಕಾಲವನ್ನು ಕೂಡಿ ಬಂದಿರುವುದು. ಹೌದು. ನನ್ನ ಮಗಳಿಗೆ ಮೋಗಿನಿಗೆ ತಕ್ಕಾದಂತ ಗಂಡನು ಹುಡುಕಿ ಹಾ. ಮದುವೆ ಮಾಡಿ ಮಂತ್ರಿ. ಮಹಾರಾಜರೇ, ಖಂಡಿತವಾಗಿ ನೀವು ಚಿಂತೆಯನ್ನು ಮಾಡಬೇಡಿ. ಚಿತ್ರಪೋಟ ಕೊಡಿ, ಲಗ್ನ ಪತ್ನಿ ಸಹ ಕೊಡೋರಾಗಿ ಅವರಿಗೆ ತಕ್ಕಾದ ಗಂಡನ್ನು ಹುಡುಕಿ ನಾವು ತಂದು ಲಗ್ನ ಮಾಡ್ತೇನೆ. ಮಂತ್ರಿ, ಹಾ. ಭಾವಚಿತ್ರ ಫೋಟೋನು ಕೊಡ್ತೇನೆ, ಲಗ್ನ ಪತ್ರಿಕೆಯನ್ನು ಕೊಡುತ್ತೇನೆ. ಹಾ. ಸುತ್ತ ಚಪ್ಪಣ್ಣ ದೇಶದ ಹುಡುಗಿ ಆಯ್ತು ಸ್ವಾಮಿ. ನನ್ನ ಧರಣಿ ಮೋಗಿನಿಗೆ ತಕ್ಕಾದ ಗಂಡನು ಹುಡುಕಿ ಮದುವೆ ಮಾಡುವಂತ ಸ್ವಾಮಿ, ನೀವು ಇಷ್ಟೇ ಅಂತ ಆಗಲಿ. ಹಾಗಾಗಲಿ. ಹೋಗಿ ಬರ್ತೇನೆ. ಸುತ್ತ ಚಪ್ಪಣ್ಣ ದೇಶದ ಹುಡುಗಿ ಹಾ. ನನ್ನ ಮಗಳಿಗೆ ತಕ್ಕಾದ ಗಂಡನ ತರುವಂತರ. ಹಾಗಾಗಿ ಸ್ವಾಮಿ ಹೋಗು. ಹೋಗತ್ತಿರ ಹೋಗೋಣ. ಹರದಿ ಬಂದಿಯೋ. ಕಣಿಗೆ ತಕ್ಕಾದ ವರವನ್ನ ಹುಡುಕುತ್ತಲೇ, ಹೋಗತಿರುವನು ಈಗ ವೀರ ಮಂತ್ರಿಯೋ. ಪುರುಷ ಇನ್ನಾದರೂ ಸಿಗಲಿಲ್ಲ. ಶಿವ ಶಿವ, ಸುತ್ತ ಚಪ್ಪಣ್ಣ ದೇಶವನ್ನು ಹುಡುಕುವಂತನಾರಿ. ಅಲ್ಲವೇ? ಸರಿ ಬಂಡ ನಮ್ಮ ಧರಣಿ ಮೋಗಿನಿಗೆ ತಕ್ಕಾದ ಹಾ. ಗಂಡ ಸಿಕ್ಕುವಾಗಿಲ್ಲ. ಹೌದು. ಯಾರೋ ಒಬ್ಬ ನರ ಮನುಷ್ಯರು ಬರ್ತಾರೆ, ಹಾ. ಅವರಿಗೆ ಮಾತಾಡಿಸಿ ಮುಂದಕ್ಕೆ ಹೋಗುತ್ತೆ. ಆಗಲಿ ಆಗಲಿ. ನಿಲ್ಲಯ್ಯ 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 ಯಲ ರಾಜ, ಯವರಾಜ, ಯಾವ ದೇಶವೋ ನಿನ್ನದ? ಹೇ ರಾಜ, ಅಯ್ಯ, ನೀನು ಯಾರು? ನಿನ್ನ ನಾಮಾಂತವೇನು? ನಿನ್ನ ದೇಶ ಯಾವುದು? ನಿನ್ನ ಕೋಶ ಯಾವುದು? ಈ ಚಿತ್ರಪಟವನ್ನು ಇಟ್ಕೊಂಡು ಇಲ್ಲಿ ಬರಲು ಕಾರಣವೆಂದು ಹೇಳುವುದು. ಅಯ್ಯ, ನಾನು ಯಾರು ಅಂದರೆ ಅಪ್ಪ, ಹುಡುಗರು ಗಲಾಟೆ ಮಾಡಬಾರ್ದು. ಗಲಾಟೆ ಮಾಡಿದ್ರೆ ನಾವ್ ಹೇಳೋದು ನೀವು ಕೇಳಿಸಲ್ಲ. ಗಲಾಟೆ ಮಾಡ್ಬೇಡ್ರಿ ಮನೆ, ನಾವೇನು ಮೈಕ್ ಇಟ್ಟಿಲ್ಲ. ಕುತ್ತಾಡಿ ಮನೆ ಕುತ್ಕಾಡಿ ನೋಡ್ರಿ, ಕರೆ ಬಂಟ ಕತೆ ನೋಡ್ಬೇಕು. ಕುತ್ಕಾಡಿ. ಈಗ ಕೆರೆ ಬಂಟ, ನಾನು ಸತ್ಯಗಳ ಕೆರೆ ಬಂಟನ ಮಂತ್ರಿ ಆದಂತಹ ಧರ್ಮಶೀಲ ಮಂತ್ರಿ ಅಲ್ಲವೇ? ನಮ್ಮ ರಾಜನಿಗೆ ಹಾ. ಹೆಣ್ಣನ್ನು ಹುಡುಕುತ್ತಾ ಬಂದಿರ್ತೀನಿ ಕೆರೆ ಬಂಟನಿ. ಅಯ್ಯ, ನಾನು ಧರಣಿ ಮೋಗಿನಿಗೆ ಗಂಡನ್ನು ಹುಡುಕುತ್ತಾ ಬಂದಿರುತ್ತೇನೆ. ಅಯ್ಯ, ಹಾಗಾದರೆ ನಿನ್ನ ಚಿತ್ರಪಟವು ನನಗೆ ಕೊಡು, ನನ್ನ ಚಿತ್ರಪಟವು ನಿನಗೆ ಕೊಡುತ್ತೀನಿ. ಈ ಚಿತ್ರಕ್ಕೂ ಏನು ಲಾವಣ್ಯ, ಏನು ಸೌಂದರ್ಯ ನೋಡೋಣ. ಹಾಗಾದ ಮೇಲೆ ನಿನ್ನ ಹಾ. ಗಂಡಿಗೂ ನಮ್ಮ ಹೆಣ್ಣಿಗೂ ಹಾ. ವರದಸ್ತಂತೆ ಲಗ್ನಿಗಿಟ್ಕೊಳ್ಳೋಣ. ಕೊಡೋದಾಗಿ ಭಾವಚಿತ್ರ ಫೋಟೋ ಕೊಡೋದಾಗಿ. ಏನೋ ಲಾವಣ್ಯ ಗೋರ್ವದು ಈ ಚಿತ್ರಪಟ, ಹೊರಗಿಗೋ ಹೊರಳಿಗೋ ವರದೋಗಸ್ತಂತೆಯ. ಮಂತ್ರಿ, ಅಯ್ಯ ಮಂತ್ರೀಶ, ಈ ಚಿತ್ರಕ್ಕೂ ಏನು ಲಾವಣ್ಯ, ಏನು ಸೌಂದರ್ಯ. ಅಯ್ಯ, ಹಾಗಾದ್ರು ನೀವು ಮದುವೆಗೆ ಎಷ್ಟು ದಿವಸವಾಗಿ ಬರ್ತಾ ಹೇಳೋರಾಗಿ. ವಾರ 8 ದಿವಸಕ್ಕೆ ಹಾ. ಕಳಸ ಕನ್ನಡಿಯಿಂದ ದಿಬ್ಬಳು ಸಮೇತ ಬರ್ತೀವಿ. ಹಾಗಾದ ಮೇಲೆ ಅಲ್ಲವೇ? ನಮ್ಮ ಪಟ್ಟಣದಲ್ಲಿ ತಳಿ ತೋರಣ ಚಪ್ರ ಮೇಲ್ಕಟ್ಟೆಗಳನ್ನು ಕಟ್ಟಿಕೊಂಡು ಹಾ. ನಾವು ಭಾರಿ ಚೆನ್ನಾಗಿರುತ್ತೇವೆ. ಹಾಗಲೇ ತರುಣದಿಂದ ಹಾ. ಮದುವೆಗೆ ಬರಬೇಕು. ಬರ್ತೀವಿ. ಹಾಗಾಗಿ ಭಾವನೆ ನಮಸ್ಕಾರ.
ನಮಸ್ಕಾರ ನಮಸ್ಕಾರ ಬಾಬಾ ನಮಸ್ಕಾರ ಏನ್ರಿ ಮೋಸ್ಕಾರ ಅಂತಾರಲ್ಲ. ಏಯ್ ಗಂಡು ಕೊಡೋರು ಹೆಂಗ್ ತಾಣೋರು ಹಾ. ನಮಸ್ಕಾರ ನಮಸ್ಕಾರ ಅಂತ ಹೇಳಿ ಯಾಕಂಡ್ರಿ ಆ ನಾವ್ ಹಂಗಲ್ಲ ಹೇಳೋದು. ಇನ್ನಂಗೆ ಹೆಣ್ಣು ಕೊಡೋರು ಗಂಡು ಕೊಡೋರು ಹಾ. ಅವ್ರ ಹೆಣ್ಣು ಇವ್ರ ಹೆಣ್ಣು ಟ್ಯಾಂಕ್ 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 ಏಯ್ ನೀನು ಆ ಕಾಲದಲ್ಲಿ ಈ ಕಾಲದಲ್ಲಿ ಆಫೀಸರ್ಸ್ಗಳು ಕೆಲಸ ಮಾಡ್ತಾರೆ. ಟ್ಯಾಂಕ್ಸ್ ಅಂತೀವಿ. ಆ ಕಾಲದಲ್ಲಿ ರಾಜರು ನಮಸ್ತೆ ನಮಸ್ತೆ ಅನ್ನೋರು. ಓ ಇವ್ರು ಮೋಸ್ಕಾರ ಮೋಸ್ಕಾರ. ನಮಸ್ಕಾರ. ಆ ಭಾಗವತ್ರ ನಾನು ಹೆಣ್ಣು ಹುಡ್ಕಕ್ ಹೋಯ್ತಾ ಕಣ್ರಿ. ಎಲ್ಲಿ ನನ್ ಮಗ್ಗೆ ಎಲ್ಲಿ ಮಂಡ್ಯ ಮಳವಳ್ಳಿ. ಮಳವಳ್ಳಿ. ಮಂಡ್ಯ ಮಳವಳ್ಳಿ. ಮಳವಳ್ಳಿ ಎಲ್ಲಿತ್ತು ಅಲ್ಲಿ ನೋಡ ಕಣ್ರಿ ಹೆಣ್ಣು ನೋಡಕ್ಕೆ. ಮಳವಳ್ಳಿ. ಆಮೇಲೆ ಅವ್ರ ಏನಾದ್ರು ಗೊತ್ತ ಹಾ ನೆಂಟ್ರು ಬರ್ರಿ ಒಳಗೆ ಅಂದ್ರು. ಹಾ ನಮ್ ಕಡೆ ಎಲ್ಲ ಶಾಪೆ ಚೇರ್ ಕೊಡ್ತಾರೆ. ಹಾ ಆ ಬಾಗಿಲು ಸರ್ಸ ಬಟ್ಟೆ ತಂದು ತೆಗೆದ್ಕೊಳಕ್ ಹಾಕಿರ ಅವ್ರು. ಒಳ್ಳೆ ಕೆಲಸ ಮಾಡಿ ಅಣ್ಣ ಒಳ್ಳೆ ಕೆಲಸ ಮಾಡಿ ನಿಂಗೆ. ಅದಕ್ಕೆ ಹಾ ನಾನು ಹೇಳಿದೆ ಹಾ ಹಿಂಗೆಲ್ಲ ನನಗೆ ಬಾಗಿಲು ಸರ್ಸ ಬಟ್ಟೆ ತಂದು ತೆಗೆದ್ಕೊಳಕ್ ಹಾಕ್ಬೇಡ. ಹಾ ನಾನ್ ದೊಡ್ಡ ಸಾವುಕಾರ. ಹಾ ನಾನ್ ನಿಂಗೆ ನತ್ತಿ ಮೇಲೆ ಜುಟ್ಟು ಪುಗ್ಲ ಬೆಟ್ಟಿದ ತಿಳ್ಕೊಬೇಡ. ಆಮೇಲೆ ಚೇರ್ ತಂದು ಹಾಕಿರು. ಆಮೇಲೆ ಹುಡುಗಿ ಕರ್ಸಿ ನೋಡೋಣ ಅಂದೆ. ಹುಡುಗಿ ನೋಡ್ತೀನಿ, ಎರಡು ಕಣ್ಣು ಕಾಣಲ್ಲ, ಒಂದ್ ಕಾಲಿ ಕುಂಟಿ ಹಂಗೆ ಬಂದು ಅಯ್ಯೋ ನಿನ್ನ ಮನೆಯಾಗ ನೀನ್ ಹೆಣ್ಣು ಬೇಡ ಸವಾಸು ಬೇಡ ಅಂತೇಳಿ ಬಂದೈತ್ಲಾಗಿ. ಒಳ್ಳೆ ಕೆಲಸ ಮಾಡಿ ಅರ್ಕನ್ಗೆ ಆಗ್ತಾ ಒಳ್ಳೆ ಹುಡುಗಿ ಚಂಪನ ಹುಡುಗಿ ಮಾತಾಡ್ಕೊಂಡು ಅವಾಗಿತ್ತ ಬಂದೆ. ಆಯ್ತು ಆಮೇಲೆ ಬರ್ತೀನಿ, ಕತೆ ಮುಗಿದೆ. ನಮಸ್ಕಾರ ನಮಸ್ಕಾರ ನಮಸ್ತೆ. ಈಗ ನೀವು ವಾರ ವಾರ 8 ದಿವಸಕ್ಕೆ ಕಳಸ ಕನ್ನಡಿಯಿಂದ ಸಮಿತ ಬರುವಂತರಾಗಿ ಬರ್ತೀವಿ. ತನ ತನ್ನ ಪಟ್ಟಣಕ್ಕೆ ಸರಳೆ ಧಾರೋ ಅವರ ಮನಸ್ಸು